ವಿಸಿಟ್ ಮಾಡಿದ್ರಿ ಸರ್ ಏನು ಮುಂದೆ ಯಾವ ಕ್ರಮ? ಈ ಫ್ಲಡ್ ಬಗ್ಗೆ ನಾವು ಅಧಿವೇಶನದಲ್ಲಿ ಪಾಲ್ಗೊಂಡಕ್ಕೋಸ್ಕರ ನನ್ನ DC ಮತ್ತು CO ನಮ್ಮ ಜಿಲ್ಲಾ ಮಟ್ಟದ ಆಡಳಿತ ಅಧಿಕಾರಿಗಳ ಜೊತೆ ಚರ್ಚೆ ಆಗಿ ಫೋನ್ ಮುಖಾಂತರ ಮಾತಾಡಿ ನಿನ್ನೆ ಬಂದೆಲ್ಲ ವಿಸಿಟ್ ಮಾಡ್ಯಾರ. ಬಟ್ ಅದು ಇವತ್ತಿಂದ ಪ್ರವಾಹ ಸ್ವಲ್ಪ ಕಡಿಮೆ ಆಗ್ತದೆ. ಇನ್ನೂ ಮಧ್ಯಾಹ್ನವರೆಗೆ ಇನ್ನೂ ಕಡಿಮೆ ಆಗೋ ಚಾನ್ಸಸ್ ಇದೆ. ಆದ ನಂತರ ನಮ್ಮ ಅಧಿಕಾರಿ ಚರ್ಚಿಸಿ ಈ ಸಾರಿಗೆ ಬಿಡಬೇಕು ಅನ್ನೋ ಒಂದು ನಿರ್ಣಯ ತಗೋತಾರೆ. ಮತ್ತು ಕಾಳಜಿ ಕೇಂದ್ರದಲ್ಲಿ ಎಲ್ಲ ವ್ಯವಸ್ಥಿತವಾಗಿ ನಡೆದ, ಈಗ ಅಲ್ಲಿ ವಿಸಿಟ್ ಮಾಡಿದೆ, ಎಲ್ಲ ವ್ಯವಸ್ಥಿತ ನಡೆದೆ. ಮತ್ತು ಪ್ರವಾಹ ಇನ್ನೂ ಯಾಕಂದರೆ ಕೃಷ್ಣಾ ಬೇಸಿನ್ ಇರ್ಬೋದು, ನಮಗೆ ಇದು ಘಟಪ್ರವಾಹ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಎಲ್ಲ ವಾಚ್ ಮಾಡ್ತೇವೆ. ಮುಂಜಾಗ್ರತಾ ಕ್ರಮವಾಗಿ ಏನು ಅನಾಹುತ ಆಗದಂಥ ವ್ಯವಸ್ಥೆಯನ್ನು ಸಹ ಅಧಿಕಾರಿಗಳು ಮಾಡ್ತಾವಂತ ವಿಶ್ವಾಸ ಉಂಟು. ನೋಡಿ, ನಾವು ವಿರೋಧ ಪಕ್ಷ ಇರೋದ್ರಿಂದ ಮಾತಾಡೋದು ತಪ್ಪಾಗ್ತದೆ. ಸರ್ಕಾರ ಒಳ್ಳೆ ಕೆಲಸ ಮಾಡಬೇಕು. ಈಗಾಗಲೇ ನಾವು ನೀರಾವರಿ ಸಚಿವ ಇದ್ದಾಗ ಗೋಕಾಕ ಪ್ರೊಟೆಕ್ಷನ್ ವಾಲ್ ಬಗ್ಗೆ 600-700 ಕೋಟಿ ಮಟ್ಟ ಮಾಡಿ ಬೋರ್ಡ್ ಕ್ಲಿಯರ್ ಮಾಡಿಸಿ ಈಗ ಎಲ್ವಣ್ಣ ಆಗಿದೆ. ಅದು ಈಗ ಅತಿ ಸರ್ಕಾರದ ಮನೆ ಮಾಡ್ಕೊತಾರೆ. ನೀವು ಮುಖ್ಯಮಂತ್ರಿಗಳಿಗೆ ಆದಷ್ಟು ಬೇಗ ನಮಗೆ ಪ್ರೊಟೆಕ್ಷನ್ ವಾಲ್ ಕ್ಲಿಯರ್ ಮಾಡಿಕೊಟ್ರೆ ಆಗ್ತದೆ. ಪದೇ ಬರೋದು, ವಿಸಿಟ್ ಮಾಡೋದು, ಫೋಟೋ ತಗೊಂಡು ಹಿಂದಿನ ನಾವು ಸರ್ಕಾರದ ಮಾಡಿದ್ವಿ. ನಾನು ಮಂತ್ರಿ ನೀರಾವರಿ ಮಂತ್ರಿ ಮಾಡಿದ್ದೆ. ಅದು ಶೀಘ್ರ ನಮ್ಮ ಸರ್ಕಾರದ ಟೆಂಡರ್ ಕ್ಲಿಯರ್ ಮಾಡಿ ಕೆಲಸ ಮಾಡಬೇಕು ಒತ್ತಾಯ ಮಾಡ್ತೀವಿ. ಸರ್ಕಾರದ ಮನೆ ಮಾಡ್ಕೊತಾರೆ. ನೀವು ಮುಖ್ಯಮಂತ್ರಿಗಳಿಗೆ ಆದಷ್ಟು ಬೇಗ ನಮಗೆ ಪ್ರೊಟೆಕ್ಷನ್ ವಾಲ್ ಕ್ಲಿಯರ್ ಮಾಡಿಕೊಟ್ರೆ ಆಗ್ತದೆ. ಪದೇ ಬರೋದು, ವಿಸಿಟ್ ಮಾಡೋದು, ಫೋಟೋ ತಗೊಂಡು ಹಿಂದಿನ ನಾವು ಸರ್ಕಾರದಾಗ ಮಾಡಿದ್ವಿ. ನಾನು ಮಂತ್ರಿ ನೀರಾವರಿ ಮಂತ್ರಿ ಮಾಡಿದ್ದೆ. ಅದು ಶೀಘ್ರ ನಮ್ಮ ಸರ್ಕಾರದನ್ನು ಟೆಂಡರ್ ಕ್ಲಿಯರ್ ಮಾಡಿ ಕೆಲಸ ಮಾಡಬೇಕು ಒತ್ತಾಯ ಮಾಡ್ತೀವಿ.